ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೊ ನಾಳೆ ಒಂದು ಚಿಕ್ಕದೊಂದು ಪಾರ್ಟಿ ಇದೆ. ಸೊ ಹಾಗಾಗಿ ಒಂದು ಸ್ಮಾಲ್ ಶಾಪಿಂಗ್ ಥರ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನಾನು, ನನ್ನ ತಮ್ಮ ಖುಷಿ ಆಲ್ರೆಡಿ ರೆಡಿಯಾಗಿ ಹೊರಗಡೆ ಅಡ್ಡಾಡ್ತಾ ಇದ್ದಾನೆ. ಸೊ ಹೋಗ್ಬಿಟ್ಟು ಶ್ವೇತಾ ವೇಟ್ ಮಾಡ್ತಾ ಇದ್ದಾಳೆ ಆಲ್ರೆಡಿ. ಟ್ರೆಂಡ್ಸ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಸೊ ಟ್ರೆಂಡ್ಸಿಗೆ ಹೋಗ್ಬಿಟ್ಟು ನೋಡೋದು, ಅಲ್ಲೇನಾದರೂ ಇಷ್ಟ ಆದರೆ ತೊಗೊಳ್ಳೋದು, ಇಲ್ಲಾಂದರೆ ಮ್ಯಾಕ್ಸು ಇಲ್ಲ ಎಲ್ಲ ಅಲ್ಲೇ ಇದೆ ಒಂದೇ ಇದರಲ್ಲಿ. ಯಾವುದ್ರಲ್ಲಿ ಚೆನ್ನಾಗಂತ ಅನಿಸುತ್ತೋ ಅಲ್ಲಿ ಹೋಗ್ಬಿಟ್ಟು ಒಂದು ಬಟ್ಟೆ ಮತ್ತು ನಮಗೇನು ಬೇಕೋ ಅದನ್ನು ಶಾಪ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಹೋಗೋಣ ಮಚ್ಚಿನ, ಹೋಗೋಣ. ಅವನು ಆಲ್ರೆಡಿ ವೆಯ್ಟ್ ಮಾಡಿ ಸ್ಟಾರ್ಟ್ ಆಗಿ ಬಿಟ್ಬಾ ಬೇಡ ವಿನು. ಕರ್ಕೊತಾನ ಬಾ. ಕರ್ಕೋತಾನೆ. ಬಾಯ್ ಮಾಡು ಶಶಿಗೆ, ಬಾಯ್ ಮಾಡು. ಖುಷಿ ಬಾಯ್ ಮಾಡು. ಅಲ್ಲಿ ಅಮ್ಮಂಗೆ ಮಾಡು. ಅಯ್ಯೋ ದೇವ್ರೇ, ಹೆಂಗೆ? ಬಾಯ್. ನಾವು ಹೋಗಿರೋ ಅಷ್ಟರೊಳಗೆ ಶ್ವೇತಾ ಬಂದಿರ್ತಾಳೆ ಅಂತ ಅಂದ್ಕೊಂಡು ನಾವು ಬೇಗ ಹೋದ್ವಿ. ಅವಳು ಸ್ವಲ್ಪ ಬಸ್ಸಿಂದ ಬರೋದಕ್ಕೆ ಲೇಟ್ ಆಯಿತು. ಸೊ ನಾವು ಬಂದು ಸ್ವಲ್ಪ ಹೊತ್ತೊಂದು 5 ನಿಮಿಷ ಆದಮೇಲೆ ಅವಳು ಬಂದಳು. ತುಂಬ ದಿವಸನೇ ಆಗೋಯಿತು ಅಂತ ಅನಿಸುತ್ತೆ ನಾನು ಇಲ್ಲಿಗೆಲ್ಲ ಬಂದು ಅವಳ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಅವಳು ಬಂದಿದ್ದು ಸ್ವಲ್ಪ ನನಗೂ ಅಂದರೆ ನನಗೆ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಓಡಾಡೋ ಅಷ್ಟರೊಳಗೆ ಸ್ವಲ್ಪ ಹೊತ್ತಿಗೂ ಸುಸ್ತಾಗ್ತಾನೆ ಇತ್ತು. ಮತ್ತು ಬಟ್ಟೆ ಹುಡ್ಕೋದು ಅಷ್ಟೇನೆ ತುಂಬ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತು. ಯಾಕೋ ಈ ಸಲ ನನಗೆ ಹೊಂದೋವಂಥ ಬಟ್ಟೆಗಳು ಸಿಕ್ಕಿದ್ದೇ ತಡವಾಗಿ ಅಂತ ಹೇಳ್ಬೋದು. ತುಂಬ ಥರ ಎಲ್ಲ ಥರ ಬಟ್ಟೆಗಳನ್ನ ನೋಡಿಬಿಟ್ವಿ. ಅಂದರೆ ಒಂದೇ ರೋಡಲ್ಲಿ ನಮ್ಮ ದಾವಣಗೆರೆಯಲ್ಲಿ ಎವಿಕೆ ಕಾಲೇಜ್ ರೋಡಲ್ಲಿ ಎಲ್ಲ ಒಂದೇ ಕಡೆಯಲ್ಲಿ ಶಾಪ್ಗಳೆಲ್ಲ ಇದ್ದಾವೆ. ಸೊ ಹಾಗಾಗಿ ಫಸ್ಟು ಟ್ರೆಂಡ್ಸಲ್ಲಿ ನೋಡಿದ್ವಿ. ಟ್ರೆಂಡ್ಸಲ್ಲಿ ಬಟ್ಟೆ ಏನು ಅಂದರೆ ನಾರ್ಮಲಾಗಿ ಹಾಕ್ಕೊಳ್ಳೋರ್ಗೆಲ್ಲರಿಗೂ ಚೆನ್ನಾಗೇ ಇದೆ. ಆದರೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕ್ಕೊಳ್ಳೋ ಥರ ಫ್ರೀ ಆಗಿರೋವಂಥ ಡ್ರೆಸ್ಗಳು, ಅಂದರೆ ಪಾರ್ಟಿ ವೇರ್ಗೆ ಅಂತ ವಿಯರ್ ಮಾಡೋ ಅಂಥ ಡ್ರೆಸ್ಗಳು ಹುಡುಕಿದ್ದು ಸಿಕ್ಕಿದ್ದು ಕಡಿಮೆ. ನಾನೀಗ ವಿಯರ್ ಮಾಡಿರೋದಾದ್ರೂ ಅಷ್ಟೇ. ಖುಷಿ ಬರ್ಡೇಗೆ ಲಾಸ್ಟ್ ಇಯರ್ ಸೆಕೆಂಡ್ ಇಯರ್ ಬರ್ಡೇಗೆ ತೊಗೊಂಡಿದ್ದು ಇದನ್ನು. ನಾನು ಸುಮಾರು ಸತಿ ಹಾಕ್ಕೊಂಡಿದ್ದೀನಿ, ಚೂರು ಎಲ್ಲೂ ಕಲರ್ ಫೇಡ್ ಆಗಿಲ್ಲ. ಹಾಗಾಗಿ ನಾನು ಟ್ರೆಂಡ್ಸು ಇಲ್ಲ ಮ್ಯಾಕ್ಸು, ಝೂಡಿಯೋ ಆ ಥರದ್ರಲ್ಲೇ ಬಟ್ಟೆ ತೊಗೊಳ್ಳೋದು ಜಾಸ್ತಿ. ಯಾಕೆ ಅಂದರೆ ನನಗೆ ಹೊರಗಡೆ ಬಟ್ಟೆ ತೊಗೊಳೋದಕ್ಕೆ ಗೊತ್ತಾಗಲ್ಲ. ಈಗ ಈ ಥರ ಆದರೆ ಆರಾಮಾಗಿ 1-2 ಸಲ ಟ್ರೈ ಮಾಡಿಬಿಟ್ಟು ನೋಡಿಬಿಟ್ಟು ಕೇಳ್ತೀನಿ. ನನ್ನ ಹಸ್ಬೆಂಡ್ ಬಂದರೆ ಇನ್ನೂ ಸುಲಭ ಆಗುತ್ತೆ. ಅವ್ರು ಬಂದರೆ ಇನ್ನೂ ಬೇಗನೆ ಸೆಲೆಕ್ಟ್ ಮಾಡ್ಕೊಂಡು ಬಿಡ್ಬೋದು ಬಟ್ಟೆಗಳನ್ನೆಲ್ಲ. ಅವ್ರು ಹೇಳಿಬಿಡ್ತಾರೆ ಕರೆಕ್ಟಾಗಿ, ನಿನಗೆ ಚೆನ್ನಾಗಿ ಕಾಣಿಸುತ್ತೆ, ಇದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು. ಬಟ್ ಶ್ವೇತಾ ಕರ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಾಳೆ ಅವಳು. ಇದು ತಗೋ, ಇದು ಚೆನ್ನಾಗಿದೆ ಅಂತ ಹೇಳ್ತಾಳೆ. ಸರಿ, ಅದು ವಿಯರ್ ಮಾಡಿದ್ಮೇಲೆ ಇದು 2 ಚೆನ್ನಾಗಿದೆ, 2ರಲ್ಲಿ ಯಾವುದಾದ್ರೂ ತಗೋ ಅಂತ ಹೇಳ್ತಾಳೆ. ಆ ಥರ ಹೇಳ್ತಾ ಇರ್ತಾಳೆ. ಇನ್ನು ಖುಷಿ ಆದ್ರೂ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ದ. ನಿನ್ನೆ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲಿಗೇ ಎಂಡ್ ಮಾಡಿದೆ. ಟೈಮ್ ಆಗೋಗ್ಬಿಡ್ತಲ್ವ. ಸೊ ಹಂಗಾಗಿ ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿದ್ದಾಯಿತು. ಇನ್ನು ನನ್ನ ಫ್ರೆಂಡು ಮಾಮ್ ಟು ಬಿ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕದು ಒಂದು ಪಾರ್ಟಿ ಥರ ಅರೇಂಜ್ ಮಾಡಿದ್ದಾಳೆ. ಸೊ ಅಲ್ಲಿಗೆ ಹೊರಡಬೇಕು. ಇನ್ನು ಎಲ್ಲರೂ ರೆಡಿಯಾಗಿದ್ದಾಯಿತು. ಸೊ ಸಡನ್ನಾಗಿ ಹೇಳಿದ್ಲು ಅವಳು. ಮುಂಚೆನಾದರೂ ಹೇಳಿದ್ದಿದ್ರೆ ಸ್ವಲ್ಪ ಪ್ರಿಪ್ರೇಷನ್ಸ್ ಆದರೂ ನನಗೂ ಇರ್ತಿತ್ತು. ಸೊ ಅವಳಿಗೆ ಪ್ಲ್ಯಾನ್ ಇತ್ತಂತೆ ನನಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವಳಿಗೆ ಹೇಳಿರಲಿಲ್ಲ. ಆಮೇಲೆ ಕೊನೆಗೆ ಅಪ್ಪ ಒಳಗಡೆ ಇದ್ದಾರಮ್ಮ. ಸೊ ಕೊನೆಗೆ ಹೇಳಿದ್ಲು. ಸೊ ಇನ್ನು ಅಲ್ಲಿಗೆ ರೆಡಿ ಆಗಿದ್ದೀವಿ. ಇನ್ನೇನು ಟೈಮ್ ಆಲ್ರೆಡಿ 11:45, 12 ಗಂಟೆಗೆ ಅಲ್ಲಿರಬೇಕು. ಇನ್ನು ಬೇಗ ಎಲ್ಲರೂ ರೆಡಿ ಆಗಿದ್ದೀವಿ. ಇನ್ನೇನು ಹೊರಡೋದಷ್ಟೇನೆ ಅಲ್ಲಿಗೆ. ಸೊ ನಾವು ಹೊರಡ್ಬೇಕಷ್ಟೇನೆ. ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಸೆಂಟರೇ ಬರ್ತಿದೆಯಾ ನೋಡಿ. ನಮಗೆ ಮುಂಚೆ ಬಂದ್ಬಿಟ್ಟಿರಲ್ಲಪ್ಪ. ಏನೋ ಎಷ್ಟು
ಗೌರಿ ತಡಿ 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 ತಡಿ. ಇನ್ನು ನಾವು ತಲುಪೋ ಅಷ್ಟರೊಳಗೆ ಒಂದು 12:30 ಆಗೋಗ್ಬಿಟ್ಟಿತ್ತು. ಇನ್ನು ಶ್ವೇತಾ ಬೆಳಗ್ಗೆ ಬೇಗನೆ ಹೋಗಿದ್ಲಂತೆ, ಸ್ವಲ್ಪ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು. ಇನ್ನು ಮತ್ತೆ ಗೌರಿಗೂ ಫೋನ್ ಮಾಡಿ ಹೇಳಿದ್ದೆ, ಗೌರಿ ನೀನು ಬಾಪಿ ಅಂತ ಹೇಳ್ಬಿಟ್ಟು. ಗೌರಿ ಮತ್ತು ಗೌರಿ ತಮ್ಮ ಇಬ್ಬರೂ ಬಂದಿದ್ದರು. ಇನ್ನು ನಾವು ಹೋಗೋ ಅಷ್ಟರೊಳಗೆ ಎಲ್ಲರೂ ಬಂದಿದ್ದರು. ಇನ್ನು ಗೌರಿ ಒಳಗಡೆ ಫೋಟೋಸ್ ಮತ್ತು ವಿಡಿಯೋಸ್ ತಗೊಂಡು ಬರ್ತೀನಕ್ಕ ಅಂತ ಹೇಳ್ಬಿಟ್ಟು ತಗೊಂಡು ಬರೋದಕ್ಕೆ ಅಂತ ಹೇಳಿ ಹೋಗಿದ್ಲು. ಈ ರೆಡ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ನೋಡೋದಕ್ಕೇ ಒಂಥರ ಖುಷಿ ಅಂತ ಅನ್ನಿಸ್ತು. ನನಗೆ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಒಂಥರ ಖುಷಿ ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ನಾನು ಈ ಥರದ್ದೆಲ್ಲ ಮಾಡಿದ್ದೀನಿ, ನೋಡಿದ್ದೀನಿ, ಬಟ್ ಮಾಡಿಸ್ಕೊಂಡಿರೋದು ತುಂಬಾ ಕಡಿಮೆ. ನನಗೊಂಥರ ಖುಷಿ ಅಂತ ಅನ್ನಿಸ್ತು. ಅದು ಈ ಟೈಮಲ್ಲಿ ಈ ಮಾಮ್ ಟು ಬಿ ನನಗೆ ಸರ್ಪ್ರೈಸಿಂಗ್ ಅಂತಲೇ ಅನ್ಬೋದು. ಯಾಕೆ ಅಂದರೆ ಫಸ್ಟ್ ಟೈಮ್ ಆದ್ರೂ ಅಂದ್ಕೊಂಡಿದ್ಲು ನನ್ನ ಫ್ರೆಂಡ್ ಮಾಮ್ ಟು ಬಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಫಸ್ಟ್ ಟೈಮ್ ನನಗೆ ಬೇಗ ಡೆಲಿವರಿ ಆಗಿದ್ದರಿಂದ ನನಗೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕಾಗಲಿಲ್ಲ ಅವಳಿಗೆ. ಸೊ ಈ ಸತಿನಾದರೂ ಒಂದು 2 days ಹಿಂದೆ ಅವಳಿಗೆ ಪ್ರ್ಯಾಂಕ್ ಕಾಲ್ ಮಾಡಿಬಿಟ್ಟು ನಾನು ಡೆಲಿವರಿಗೆ ಅಡ್ಮಿಟ್ ಆಗಿದ್ದೀನಿ ಅಂತ ಹೇಳಿದೆ. ಸೊ ಹಂಗಾಗಿ ಅವಳು ನೆಕ್ಸ್ಟ್ ವೀಕ್ ಇದ್ದಿದ್ದನ್ನು ಈ ವೀಕ್ನೇ ಪ್ರಿಪೋನ್ ಮಾಡಿಕೊಂಡು ಎಲ್ಲನೂ ಪ್ರಿಪೇರ್ ಮಾಡಿಕೊಂಡ್ಳು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು ಒಳಗಡೆ ನೋಡಿ ಎಲ್ಲನೂ. ಅವಳು ಪ್ರತಿಯೊಂದೂ ಈ ಥರದ್ದು ಇಲ್ಲ ಅನ್ನೋ ಥರ ಇಲ್ಲದೆ ಎಲ್ಲನೂ ಒಂದು ಮೆಮೊರೀಸಿಗೆ ಏನೇನು ಬೇಕೋ ಅದನ್ನೆಲ್ಲನೂ ತೊಗೊಂಡು ಜೋಡಿಸ್ಕೊಂಡು ಇಷ್ಟೆಲ್ಲ ಪ್ರಿಪೇರ್ ಮಾಡಿಕೊಂಡು ಒಂದು 2 daysಲ್ಲಿ 3 daysಲ್ಲಿ ಅವಳು ಆಫೀಸ್ ವರ್ಕ್ ಜೊತೆ ಇಷ್ಟನ್ನೆಲ್ಲ ನನಗೋಸ್ಕರ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ಲು. ಇನ್ನು ಅವಳು ಮಾಮ್ ಟು ಬಿ ಶಾಶ್ ಆಗ್ತಿದ್ದಂಗೆ ನನ್ನ ಮಗ ಪ್ರಿನ್ಸಸ್ಸಿಂದು ಇದು ಬರುತ್ತಲ್ಲ ಕಿರೀಟ, ಅದನ್ನ ಇಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾನೆ, ನಾನು ಹಾಕ್ಬೇಕು ಮಮ್ಮಿಗೆ ಅಂತ ಹೇಳ್ಬಿಟ್ಟು. ನಾವು ಹಾಕ್ತೀವಿ ಕೊಡೋ, ಮಮ್ಮಿಗೆ ಬಗ್ಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಕೇಳ್ದೇನೆ ನಾನೇ ಹಾಕ್ಬೇಕು ಮಮ್ಮಿಗೆ ಅಂತ ಹೇಳ್ಬಿಟ್ಟು ಅವನೇನೇ ಹಾಕ್ದ. ಅವಳು ಶ್ವೇತಾ ಆದ್ರೂ ನಾನು ಅದನ್ನೇ ಹೇಳ್ದೆ, ನಂಗೆ ಇದೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದೆ. ನಿನ್ಗಿಷ್ಟ ಆದರೆ ಹಾಕೋ, ಒಂದು ಫೋಟೋ ತೆಗೆಸ್ಕೊ, ನಿನ್ಗಿಷ್ಟ ಆದರೆ ಹಾಕೋ, ಇಲ್ಲ ಅಂತ ಹೇಳಿದ್ರೆ ತೆಗ್ದಿಟ್ಬಿಡು ಅಂತ ಹೇಳಿದ್ಲು. ಸೊ ಜಸ್ಟ್ ಒಂದು ಫೋಟೋ ತೆಗೆಸ್ಕೊಂಡು ಇನ್ನು ಸೆಲೆಬ್ರೇಷನ್ಗೆ ಖುಷಿಗಂತೂ ಸಿಕ್ಕಾಪಟ್ಟೆ ಒಂಥರ ಹಬ್ಬ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಕೇಕ್ ಆದ್ರೂ ಅಷ್ಟೇನೆ ಕಸ್ಟಮೈಸ್ ಮಾಡಿಸಿ ಇಷ್ಟೇ ಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ ರೆಡಿ ಮಾಡಿಸಿದ್ಲು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೇಕ್ನೂ. ನಾನು ಖುಷಿ, ನಾನು ಕಟ್ ಮಾಡ್ತೀನಿ ಮಮ್ಮಿ, ನಂದು ಹ್ಯಾಪಿ ಟು ಅಂತ ಹೇಳ್ಬಿಟ್ಟು ಅವನು ಕಟ್ ಮಾಡೋದಕ್ಕೆ ರೆಡಿ ಆಗಿದ್ದ. ಸೊ ಅವನೊಂಥರ ಹೋಲ್ ಫ್ಯಾಮಿಲಿ ಎಂಟರ್ಟೈನರ್ ಇದ್ದಂಗೆ ಅವನು ಒಂಥರ ನಗಿಸ್ತಾ ಇದ್ದ ಎಲ್ಲನೂ. ಅವನಿಗೆ ಒಂಥರ ಖುಷಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಇದು ಹ್ಯಾಪಿ ಟು ಇವತ್ತು ಮಮ್ಮಿದು ಹ್ಯಾಪಿ ಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಅಂದರೆ ಮಮ್ಮಿದು ಬರ್ಡೇ ಅಂತ ಹೇಳ್ಬಿಟ್ಟು ನನ್ನ ಬರ್ಡೇ ಅಂತ ಅಂದ್ಕೊಂಡಿದ್ದಾನೆ. ಇಲ್ಲಪ್ಪ ಮಮ್ಮಿ ಬರ್ಡೇ ಅಲ್ಲ, ಬೇಬಿ ಬರುತ್ತಲ್ವಾ ಕಮ್ಮಿಂಗ್ ಸೂನ್ ಅಂತ ಹೇಳ್ಬಿಟ್ಟು ಪಾರ್ಟಿದು ಅಂತ ಹೇಳ್ತಾ ಇದ್ರು. ಸೊ ಅವನಿಗೆ ಇವಾಗೆಲ್ಲ ಗೊತ್ತಾಗೋದ್ರಿಂದ ಅವನಿಗೆಲ್ಲ ಬೇಗ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಬೇಬಿ ಏನಿರುತ್ತೆ ಅದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಖುಷಿ ನಮ್ಗೆ ಯಾವಾಗ್ಲೂ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಒಂದು ವರ್ಷ, ಒಂದು 9 ತಿಂಗಳು, ಎಷ್ಟೋ ವರ್ಷಗಳು ಕಳೆದ ಹಾಗೆ ಅನ್ನಿಸ್ತಾ ಇತ್ತು. ಅಷ್ಟು ವೆಯ್ಟ್ ಮಾಡಿದ್ದೀನಿ, ನನ್ನ ಬೇಬಿ ಹೇಗಿರುತ್ತೆ, ಹೀಗಿರುತ್ತಾ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಫಸ್ಟ್ ಪ್ರೆಗ್ನೆನ್ಸಿ ಒಂಥರ ತುಂಬಾ ಮೆಮೊರಿಯಬಲ್ ಅಂತ ಹೇಳ್ಬೋದು. ನನಗೂ ಹಾಗೆ ಅನಿಸಿತ್ತು. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಗೆ ನಾನು ವೆಯ್ಟ್ ಮಾಡಿದ್ದೀನಿ. ಆದ್ರೂ ಫಸ್ಟ್ ಪ್ರೆಗ್ನೆನ್ಸಿಲಿ ಇರೋ ಅಷ್ಟು ಕ್ಯೂರಿಯಾಸಿಟಿ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಸ್ವಲ್ಪ ಕಡಿಮೆ ಆಗುತ್ತೆ. ನನಗಂತೂ ಇವಾಗ ಹಂಗೆ ಅನ್ನಿಸ್ತಿದ್ದು, ಎಷ್ಟು ಬೇಗ ಸಮಯ ಹೋಗ್ಬಿಡ್ತಲ್ವಾ ಈ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಫಸ್ಟ್ ಪ್ರೆಗ್ನೆನ್ಸಿಲಿ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ದೆ ನಾನು. ಒಳಗಡೆ ಎಂಟರ್ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು. ನನ್ನ ಫ್ರೆಂಡ್ ನನಗೋಸ್ಕರ ಎಷ್ಟು ಸರ್ಪ್ರೈಸಿಂಗಾಗಿ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾಳಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಶ್ವೇತಾ ಯಾವ ಥರ ಹುಡುಗಿ ಅಂತ ಹೇಳಿದ್ರೆ, ಅವಳಿಗೆ ಬೇಕಾಗಿರೋ ವಸ್ತು ಅಲ್ಲದೆ ನನಗೇನಾದರೂ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿದ್ರು, ಬರ್ಡೇಗೆ ಏನಾದರೂ ಕೊಡಬೇಕು ಅಂತ ಹೇಳಿದ್ರು ಫಸ್ಟ್ ನನ್ನನ್ನು ಕೇಳಿಬಿಟ್ಟೆ ತೊಗೊಳ್ಳೋದು ಅವಳು. ಆ ಥರ ಸರ್ಪ್ರೈಸಿಂಗಾಗಿ ಏನು ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನಿನಗೇನು ಇಷ್ಟ ಆಗುತ್ತೋ ಅದು ತೊಗೋವಣಿ, ನನಗೆ ಗೊತ್ತಾಗಲ್ಲ ಏನು ತೊಗೋಬೇಕು ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾ ಇರ್ತಾಳೆ. ಅವಳಿಗೊಂದು ಚಿಕ್ಕ ಪುಟ್ಟ ವಸ್ತುನಾದ್ರೂ ಅಷ್ಟೇನೆ, ಒಂದು ಬಟ್ಟೆ ತೊಗೋಬೇಕು ಅಂತ ಹೇಳಿದ್ರು ಪ್ರತಿ ಸಲ ಕಾಲ್ ಮಾಡಿಕೊಂಡೇ ಹೋಗ್ತಾಳೆ ಅವಳು. ನೀನು ಫ್ರೀ ಇದೆಯಾ, ನಾನು ಬಟ್ಟೆ ತೊಗೊಳಕ್ಕೆ ಹೋಗಬೇಕು, ಫೋಟೋಸ್ ಕಳಿಸ್ತೀನಿ ನೋಡು ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಥರ ಹೇಳೋ ಅಂಥ ಹುಡುಗಿ. ಫಸ್ಟ್ ಟೈಮ್ ನನಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಯಾವುದನ್ನು
ಹೇಳ್ದೇನೆ ಇಷ್ಟೆಲ್ಲ ತಯಾರಿ ಮಾಡಿದ್ದು ತುಂಬಾ ಖುಷಿ ಅಂತ ಅನ್ನಿಸ್ತು. ನನಗೋಸ್ಕರ ಅವಳು ಇಷ್ಟೆಲ್ಲ ರೆಡಿ ಮಾಡಿದಾಳಲ್ಲ ಅಂತ ಹೇಳ್ಬಿಟ್ಟು ಅವಳಂತೂ ಕೇಳ್ತಾನೆ ಇದ್ಲು, ಹೆಂಗಿತ್ತು ವಾಣಿ, ನಿನಗೆ ಹೆಂಗೆ ಅನ್ನಿಸ್ತು ಹೇಳು, ನನಗಂತೂ ಗೊತ್ತಾಗಿಲ್ಲ, ಹೆಂಗೆ ಅನ್ನಿಸ್ತು ನಿನಗೆ ಅಂತ ಹೇಳ್ತಾನೆ ಇದ್ಲು. ನಿಜವಾಗ್ಲೂ ಅವಳು ಏನು ಮಾಡಿದ್ರು ನನಗೆ ಖುಷಿ. ಯಾಕೆ ಅಂತ ಹೇಳಿದ್ರೆ ಡೇ ಒನ್ ನನ್ನ ಎಂಗೇಜ್ಮೆಂಟಿಂದ ಹಿಡಿದು ನನ್ನ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಏನಾದರೂ ಇವೆಂಟ್ ಯಾವುದಿತ್ತು ಅಂತ ಹೇಳಿದ್ರು ಫಸ್ಟು ಶ್ವೇತಾ ನನ್ನ ಜೊತೆಗಿರ್ತಾಳೆ. ಅವಳು ಯಾವಾಗಲಾದ್ರೂ ಅಷ್ಟೇನೆ. ನನ್ನ ಮದುವೆಲಂತೂ ಸಿಕ್ಕಾಪಟ್ಟೆ ಓಡಾಡಿದ್ದಾಳೆ. ಆ ಥರ ಅವಳು ನನ್ನ ಜೊತೆ ಯಾವಾಗ್ಲೂ ಅಷ್ಟೇನೆ. ಅಷ್ಟು ಶ್ವೇತಾ ಇರ್ತಾಳೆ, ಯಾವಾಗ್ಲೂ ಅದನ್ನೇ ಹೇಳ್ತಾ ಇರ್ತಾಳೆ, ನಿಮ್ಮ ಫ್ಯಾಮಿಲಿ ಯಾರಾದರೂ ಬಂದಾಗ ನೀನು ದಾವಣಗೆರೆಗೆ ಬಂದಾಗ ನಾನು ಯಾವಾಗಲೂ ಬರ್ತಾನೆ ಇರ್ತೀನಿ, ಅವ್ರು ಏನು ಅಂದ್ಕೊಳ್ಳಲ್ಲ, ಈ ಹುಡುಗಿ ಏನು ಮನೆಯಲ್ಲೇ ಇರಲ್ವಾ, ಇವಳ ಜೊತೆನೇ ಇರ್ತಾಳ ಅಂತ ಅಂದ್ಕೊಳ್ಳಲ್ವೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆ ಥರ ಏನೂ ಅಂದ್ಕೊಳ್ಳಲ್ಲ, ನೀನು ಯಾಕೆ ಹಂಗೆ ಅನ್ಕೋತೀಯ ಅಂತ ಹೇಳ್ಬಿಟ್ಟು. ನಮ್ಮ ಫ್ಯಾಮಿಲೀಲಿ ಅವಳು ಒಬ್ಬಳು, ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಗೊತ್ತು ಅವಳು ಆ ಥರ ಆಗೋಗ್ಬಿಟ್ಟಿದ್ದಾಳೆ. ಸೊ ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವಳು ಇಷ್ಟೆಲ್ಲ ನನಗೆ ಅರೇಂಜ್ ಮಾಡಿ ಇಷ್ಟೆಲ್ಲ ನಂಗೆ ಖುಷಿ ಪಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ನೀನೇನು ಮಾಡಿದ್ರು ಖುಷಿನೇ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕೇಳ್ತಾನೆ ಇದ್ದೆ, ಹೆಂಗಿತ್ತು, ಹೆಂಗಾಯಿತು, ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೀನು ಇಷ್ಟೆಲ್ಲ ಅರೇಂಜ್ ಮಾಡಿದ್ದಕ್ಕೆ. ನನಗೋಸ್ಕರ ಇಷ್ಟು ಸಮಯ ತೊಗೊಂಡು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ರೆಡಿ ಮಾಡಿದ್ಯಾ. ನಾನು ಲಾಸ್ಟ್ ಟೈಮು ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದೆ ಅವಳಿಗೆ, ನಾನು ಅಡ್ಮಿಟ್ ಆಗಿಬಿಟ್ಟಿದ್ದೀನಿ ಹಾಸ್ಪಿಟಲ್ಗೆ ಅಂತ ಹೇಳ್ಬಿಟ್ಟು. ಅವಳು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದ್ಲು, ಅಯ್ಯೋ ನಾನು ಹಿಂಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ, ಆಲ್ರೆಡಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸಡನ್ನಾಗಿ ಹೇಳಿದ್ನಲ್ವ, ನೆಕ್ಸ್ಟ್ ಡೇನೇ ಹೇಳಿಬಿಟ್ಲು ಅವಳು ನನಗೆ, ನಾಳೆ ಚಿಕ್ಕದೊಂದು ಸೆಲೆಬ್ರೇಷನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಏಕೆಂದರೆ ಗೊತ್ತಿರಲ್ಲ ನಿಂದು ಯಾವಾಗ ಹೀಗೆ ಡೇಟ್ ಅಂತ ಹೇಳ್ಬಿಟ್ಟು, ಮತ್ತು ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಬಟ್ಟೆನೆಲ್ಲ ತೊಗೊಂಡು ಬಂದು ಪ್ರಿಪೇರ್ ಮಾಡಿಕೊಂಡು ಇನ್ನು ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾಯಿತು. ಇನ್ನು ನಮ್ಮ ಅಮ್ಮಮ್ಮನೂ ಎಲ್ಲೋ ಬರೋರಲ್ಲ, ಇವತ್ತು ಮನೇಲೇ ಇದ್ರಲ್ವ, ಏನಾಗಲ್ಲ ನೀವು ಹೋಗ್ಬಿಟ್ಟು ಬರೋವ ಅಂತ ಹೇಳ್ತಾ ಇತ್ತು. ಇಲ್ಲ ನೀನು ಇದೆಯಲ್ವ, ಬಾ ಹೋಗ್ಬಿಟ್ಟು ಬರೋಣ, ಆರಾಮಾಗಿ ಕರ್ಕೊಂಬರ್ತೀವಿ, ನಿನ್ಗೆ ಎಲ್ಲೂ ಸುಸ್ತಾಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವತ್ತು. ಅವರು ಈ ಥರದ್ದೆಲ್ಲ ನೋಡಿರೋದು ತುಂಬಾ ಕಡಿಮೆ. ನಾನು ವ್ಲಾಗ್ಸ್ ಹಾಕ್ತಾ ಇರ್ತೀನಲ್ಲ, ಅವಾಗೆಲ್ಲ ನೋಡಿಬಿಟ್ಟು ಖುಷಿ ಪಡ್ತಾ ಇರ್ತಾರೆ, ಹಿಂಗೆಲ್ಲ ನೋಡ್ತಿದ್ದೀವಿ ನಾವು ಅಂತ ಹೇಳ್ತಾ ಇರ್ತಾರೆ ಅಷ್ಟೇನೆ. ಇನ್ನು ಅವರು ಬಂದಿದ್ದು ಒಂಥರ ಖುಷಿ ಅಂತ ಅನ್ನಿಸ್ತು. ಇನ್ನು ನನ್ನ ತಮ್ಮಂದರು ಈ ಕಡೆ ರೈಟಲ್ಲಿರೋ ಅಂಥವನು ನನ್ನ ಗೌರಿ ಇದ್ದಾಳಲ್ವ, ಗೌರಿಯವರ ತಮ್ಮ, ಈ ಕಡೆ ನಮ್ಮ ತಮ್ಮ ಗೊತ್ತೇ ಇರುತ್ತೆ. ಇನ್ನು ಸೆಲೆಬ್ರೇಷನ್ಸ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸಿಂಗಲ್ ಫೋಟೋಸ್ ನಂದು, ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ಒಂದಿಷ್ಟು ಫೋಟೋಸ್, ಮಗನ ಜೊತೆ ಒಂದಿಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಅದಾದಮೇಲೆ ಫ್ಯಾಮಿಲಿ ಎಲ್ಲ ಇದ್ವಿ. ಫ್ಯಾಮಿಲಿ ಜೊತೆ ಎಲ್ಲರ ಜೊತೆನೂ ಒಂದು ಫೋಟೋ ಮೆಮೊರಿಗಿರುತ್ತೆ ಅಂತ ಹೇಳ್ಬಿಟ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಇನ್ನು ಪಾರ್ಟಿನೆಲ್ಲ ಮುಗಿಸ್ಕೊಂಡು ಊಟಕ್ಕಾದರೂ ಹೋಗೋಣ, ಇನ್ನು ಮಧ್ಯಾಹ್ನ ಊಟಕ್ಕೆ ಬೇರೆ ಸಮಯ ಆಯಿತು ಅಂತ ಹೇಳ್ಬಿಟ್ಟು ಹೋಟೆಲಿಗೆ ಹೋದ್ವಿ. ನಾವು ಯಾವಾಗಲೂ ದಾವಣಗೆರೆಯಲ್ಲಿ ಸಾವಿಡನ್ ಹೋಟೆಲ್ಗೆ ಹೋಗೋದು. ವೆಜ್ ಆಗಿರೋದ್ರಿಂದ ನಮಗೆ ಬೇಕಾದಂಥ ಎಲ್ಲ ಥರ ಫುಡ್ಗಳು ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ಆ್ಯಂಬಿಯನ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ, ತಣ್ಣಗಿರುತ್ತೆ. ಅಕ್ಕಿಗಳು ಚಿಲಿಪಿಲಿ ಕೇಳಿಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಒಳಗಡೆ ಗಾಳಿ ಬೇರೆ ಬರ್ತಾ ಇರುತ್ತೆ ಹೊರಗಡೆಯಿಂದ. ಸೊ ಹಂಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಊಟಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡಿ ಕೂತ್ಕೊಂಡ್ವಿ. ತಿರುಗಿಸಿಟ್ಕೊಳ್ರಿ, ಎಲ್ಲ ಪ್ಲೇಟೆಲ್ಲ ತಿರುಗಿಸಿಟ್ಕೊಳ್ರಿ ಅಮ್ಮ, ತಿರುಗಿಸಮ್ಮ. ಅವನೇ ಬರ್ತಿದ್ನೇನೋ ತಿರುಗಿಸಿಡೋದಕ್ಕೆ. ಅಮ್ಮ ತಿರುಗಿಸಿಟ್ಕೊಳ್ರಿ. ನಾವೇನಾದರೂ ಊಟಕ್ಕೆ ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ನನ್ನ ಸಿಂಪಲ್ ಮೆನ್ಯೂ ಇರುತ್ತೆ. ಒಂದು ಪಾಪಡ್ ಇರುತ್ತೆ, ಆಮೇಲೆ ಒಂದು ಪನ್ನೀರ್ ಬಟರ್ ಮಸಾಲ, ಒಂದು ರೊಟ್ಟಿ,
ಕೊನೆಯಲ್ಲಿ ಸ್ವಲ್ಪ ರೈಸ್ ಇಷ್ಟೇ. ನಾನು ಯಾವಾಗ ತಿಂದ್ರೂ ನಾನು ಹೊರಗಡೆ ಏನು ತಿಂದ್ರೂ ಮಧ್ಯಾಹ್ನ ಊಟಕ್ಕೆ ಇನ್ ಕೇಸ್ ಏನಾದರೂ ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ತಿನ್ನಬೇಕು ಅಂತ ಹೇಳಿದ್ರೆ ಇದನ್ನು ಇಷ್ಟನ್ನು ಮಾತ್ರನೇ ತಿನ್ನೋದು. ಇದನ್ನು ಬಿಟ್ಟು ಬೇರೆ ಏನೂ ನಾನು ಕೇಳೋದು ಇಲ್ಲ. ನನ್ನ ಹಸ್ಬೆಂಡ್ ಕರ್ಕೊಂಬಂದಾಗ ಏನಾದರೂ ಹೊಸ್ದಾಗಿ ಟ್ರೈ ಮಾಡು ಅಂತ ಹೇಳ್ತಾ ಇರ್ತಾರೆ. ನನಗೆ ಹೊಸ್ದಾಗಿ ಟ್ರೈ ಮಾಡೋದಕ್ಕೆ ಮನಸ್ಸೇ ಆಗೋಲ್ಲ ಬೇರೆ ಯಾವ ಫುಡ್ ತಿನ್ನೋದಕ್ಕೂ. ಸೊ ಫಸ್ಟ್ ಅದನ್ನೇ ಹೇಳಿದೆ, ಫಸ್ಟ್ ಪಾಪಡ್ ಬಂದುಬಿಡಲಿ, ಆಮೇಲೆ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಫಸ್ಟು ಪಾಪಡನ್ನ ತರಿಸಿ, ಮಸಾಲ ಪಾಪಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಖುಷಿ ಗೋಬಿ ಕೇಳ್ದ, ಗೋಬಿನೆಲ್ಲ ತೊಗೊಂಡು ಬಂದು ಇನ್ನು ಖುಷಿಗೆ ಫಸ್ಟ್ ಸರ್ವ್ ಮಾಡೋದಕ್ಕೆ ಬಂದರು. ಅವ್ರಿಗೆ ಹಾಕ್ಸ್ಲಿಲ್ಲ, ನನಗೆ ಗೋಬಿ ಬೇಕು ಅಂತ ಹೇಳ್ಬಿಟ್ಟು ತಟ್ಟೆ ಹಿಡ್ಕೊಂಡು ಕೂತ್ಕೊಂಡಿದ್ದ ಅವನು. ಅವನಿಗೆ ಹಾಕ್ಸ್ಲಿಲ್ಲ, ಸುಮ್ಮನೆ ಚೇಷ್ಟೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಪಾಪ ಫಸ್ಟ್ ಅಲ್ಲೆಲ್ಲ ಹಾಕ್ಕೊಂಡು ಬನ್ನಿ ಕೊನೆಗೆ ನೋಡುವಂತ್ರಿ ಅಂತ ಹೇಳ್ಬಿಟ್ಟು ಅವನಿಗೆ ವೇಟ್ ಮಾಡಿಸ್ತಾಯಿದ್ರು. ಅವನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾನೆ ಇದ್ದ. ಅವನು ಪಾಪಡ್ ಚೂರು ತಿಂದಿರಲಿಲ್ಲ ನನಗೆ ಗೋಬಿ ಬೇಕು ಅಂತ ಹೇಳ್ಬಿಟ್ಟು. ಡವ್ ಮಾಡ್ತಿದ್ದಾನೆ. ಅಣ್ಣ ಫುಲ್ ಹಾಕ್ಬಿಡಿ. ಹಾಂ ಹಾಕ್ಬಿಡಿ ಅವನಿಗೆ ಇದನ್ನೇ ಕೊಡೋಣ. ತಮ್ಮಚ್ಚಿನ ನನಗೆ ಬೇಡ. ಅಣ್ಣ ಇಲ್ಲ ಇಡ್ರಿ. ಫಸ್ಟ್ ಟೈಮ್ ಚಂದ್ರಮ್ಮ ನಮ್ಮ ಜೊತೆ ಊಟಕ್ಕೆಲ್ಲ ಬಂದಿದ್ದು ಅಂದರೆ ನಮ್ಮ ಅಜ್ಜಿ. ಅವರೆಲ್ಲ ಆಚೆ ಕಡೆಗೆಲ್ಲ ಹಿಂಗೆ ಬರೋರೇ ಅಲ್ಲ. ಅವರು ಇಲ್ಲಪ್ಪ ನನಗೆ ಸರಿ ಹೋಗಲ್ಲ ಹೊರಗಡೆ ಊಟ ಅಂತ ಹೇಳ್ತಾ ಇದ್ರು. ಊಟ ಅಲ್ಲಿ ಚೆನ್ನಾಗಿದ್ದರಿಂದ ಒಂದು ರೊಟ್ಟಿ ತಿಂದು ಸ್ವಲ್ಪ ರೈಸ್ ತಿಂದರು ಅವರು. ಸೊ ಅವ್ರ ಜೊತೆ ಊಟಕ್ಕೆ ಬಂದಿದ್ದು, ಅವ್ರನ್ನ ಕರ್ಕೊಂಡು ಬಂದಿದ್ದು ನನಗಂತೂ ತುಂಬಾ ಖುಷಿ ಅಂತ ಅನ್ನಿಸ್ತು. ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಒಂಥರ ಸಿಕ್ಕಂಗಾಯಿತು ನನಗೆ. ನನಗೆ ಇವತ್ತಿನ ದಿನ ಮಾತ್ರ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಿಮ್ಗೆ ಈ ವ್ಲಾಗ್ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.